ಸ್ವಲ್ಪ ಬನ್ನಿ. ನಾವು ಸರ್ ಮುಂದೆ 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 ಸ್ವಲ್ಪ ಬನ್ನಿ ಸ್ವಲ್ಪ ಸ್ವಲ್ಪ ಆಗಲ ಬನ್ನಿ ಸರ್ ಸ್ವಲ್ಪ ಆಗಲ ಬನ್ನಿ ಹಲೋ ಏ ಸ್ವಲ್ಪ ಹಿಂದೆ ಬರ್ರಿ ಬಸ್ ರಾಘವೇಂದ್ರ ಸ್ವಾಮಿಗಳೇ ಸ್ವಲ್ಪ ಹಿಂದೆ ಬರ್ರಿ ಬರ್ರಿ ಮುಂದೆ ಬರ್ರಿ ಅಷ್ಟು ಕಿತ್ತಮ್ಮ ಗಿಡ ಏ ಯಾಕೆ ಬಂದು ಹೋಗ್ತೀರ ಮರ ಕರೆಕ್ಟಾಗಿ ಸಮೀಕ್ಷೆ ಮಾಡ್ರಿ, ಯಾರನ್ನೂ ಬಿಡಬೇಡ್ರಿ ರೈತರು. ಸ್ವಲ್ಪ ಅದು ಇದು ನೋಡಿ ಮ್ಯಾಕ್ಸಿಮಮ್ ರೈತರಿಗೆ ಪರಿಹಾರ ಸಿಗಬೇಕು. ಈಗ ರಿಪೋರ್ಟ್ ಆದರೂ ಕೊಡೋದಿಲ್ಲ. ಆ್ಯಕ್ಚುಲಿ ಏನಿದೆ, ಒಂದು ರೈನ್ಫಾಲ್ ಒಂದು ಮಳೆ ಕೊರತೆಯಿಂದ ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಾಲೂಕಲ್ಲಿ ಒಂದು ನಿಮಿಷ ಸರ್ ತಮ್ಮ ಸಮರ್ಪಣೆ. ನಮ್ಮಲ್ಲಿ 3,17,000 ಹೆಕ್ಟೇರ್ ಇರ್ತದೆ ಸರ್. 65,000 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿರ್ತದೆ. ಅಂದರೆ 90% ಅಷ್ಟು ಸೋಯಿಂಗ್ ಆಗಿದೆ ಸರ್ ಎಂಟೈರ್ ಜಿಲ್ಲಾ. 3 ಲಕ್ಷದಲ್ಲಿ? ಹೌದು ಸರ್, ಎಂಟೈರ್ ಜಿಲ್ಲಾ ಸರ್. ಇದು ಏನಿದೆ ಬ್ಲಾಕ್ ಸಾಯಿಲು ನಮ್ಮಲ್ಲಿ ಸುಮಾರು ಒಂದು 45,000 ರಿಂದ 57,000 ಹೆಕ್ಟೇರ್ವರೆಗೂ ಬ್ಲಾಕ್ ಸಾಯಿಲ್ ಬರುತ್ತೆ ಸರ್. ಬ್ಲಾಕ್ ಸಾಯಿಲಲ್ಲೇ ಒಂದು ಸ್ವಲ್ಪ ಸೋಯಿಂಗ್ ಆಗಿರ್ತಕ್ಕಂಥದ್ದು ಇದೆ ಸರ್. ಇವನ್ನ ರೆಡ್ ಸಾಯಿಲಲ್ಲಿ ಸೋಯಿಂಗ್ ಆಗಲಾರದೆ ಇರ್ತಕ್ಕಂಥದ್ದು ಇದೆ ಸರ್. ಅಂದರೆ ರೆಡ್ ಸಾಯಿಲಲ್ಲಿ ಅರೌಂಡ್ ಒಂದು 13% ಅಷ್ಟೇ ಸೋಯಿಂಗ್ ಆಗಿದೆ ಸರ್. ಸೋಯಿಂಗ್ ಆಗಿರ್ತಕ್ಕಂಥದ್ದೆಲ್ಲ ಈ ಥರ ಸ್ಟಂಟೆಡ್ ಗ್ರೋತ್ ಇದೆ. ಇದರ ಬೆಳವಣಿಗೆ ಕುಂಠಿತ ಆಗಿದೆ ಸರ್. ಇಲ್ಲೇನು ಮುಂದೆ ಇದಕ್ಕೆ ಬೆಳೆನೂ ಯಾವುದು ಇಳುವರಿನೂ ಸಹ ಇದು ಬರುವಂಥದ್ದು ಇಲ್ಲ ಸರ್. ಸೊ ಇದರಲ್ಲಿ ಈಗ ಇದಕ್ಕೆ ಒಂದು ಸರ್ಕಾರ ಬರ ಅಂತೇಳಿ ಡಿಕ್ಲೇರ್ ಮಾಡಿದರೆ ಇವ್ರಿಗೆ ಏನು ಹೇಳಿದ್ರೆ ಇನ್ಪುಟ್ ಸಬ್ಸಿಡಿ ಬರುತ್ತೆ. ಇನ್ಪುಟ್ ಸಬ್ಸಿಡಿ ರೈನ್ಫೆಡ್ ಏರಿಯಾಗಾದರೆ 8,500 ಒಂದು ಹೆಕ್ಟೇರಿಗೆ ಬರುವಂಥದ್ದಿದೆ ಸರ್, ಬೆಳೆ ಹಾನಿಗೆ ಸಂಬಂಧಪಟ್ಟ ಅದು. ಆನಂತರ ಇದರಲ್ಲಿ ಬೆಳೆ ವಿಮೆನೂ ಸಹ ನಾವು ಮ್ಯಾಕ್ಸಿಮಮ್ ಎನ್ರೋಲ್ಮೆಂಟ್ ಜಿಲ್ಲಾದಲ್ಲಿ ಮಾಡಿಸ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಕ್ಯಾಂಪೇನ್ ಮಾದರಿ ಆಂದೋಲನ ಬಂದಿದ್ದೀರಲ್ಲ, ನೀನೇನಾದ್ರು ಬಂದಿದ್ದೆ? ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್. ಪ್ರತಿದಿನವೂ ನಮ್ಮ ಇದು ಈ ಹೊಲಗಳಿಗೆಲ್ಲ ಅಲ್ಲ, ನಾನು ಬಂದಿಲ್ಲ ಸರ್. ನಮ್ಮ ಅಧಿಕಾರಿಗಳು ಬಂದು ಹಳ್ಳಿನಲ್ಲಿ ಈ ಥರ ಬರ ಬರ್ತಾ ಇರ್ತಕ್ಕಂಥದ್ರಿಂದ ಇದನ್ನ ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದು ನಾವು ಮಾಡ್ತೀವಿ. ಬೆಳೆ ವಿಮೆ ಸರ್. ಎರಡನೇದು ಬಿತ್ತನೆ ಕೊರತೆ ಇರತಕ್ಕಂಥದ್ದು. ನಾನು ರೆವಿನ್ಯೂ ಮಿನಿಸ್ಟರ್ ಸರ್, ನನಗೆ ನಾವೇ ತಾನೇ ಮಾಡಿ. ಹೌದು ಸರ್, ಹೋದ ವರ್ಷನೂ ಇದೇ ಥರ ಕೊರತೆ ಆಗಿತ್ತು ಸರ್. ಹೋದ ವರ್ಷ 3 ಲಕ್ಷ ಎಕರೆನಾ? 3,17,000 ಹೆಕ್ಟೇರ್ ಸರ್. ಅದರಲ್ಲಿ ಆಗಿರೋದು 60,000. ಹೌದು ಸರ್, ಚಿತ್ರದುರ್ಗ ಜಿಲ್ಲೆಯಲ್ಲಿ. ಹೌದು ಸರ್, ಇಡೀ ಜಿಲ್ಲೆದು ಹೇಳ್ತಾರೆ. ಹೌದು ಸರ್. ಹಿರಿಯೂರು ತಾಲೂಕಲ್ಲಿ ಸರ್ ನಮ್ದು 40,000 ಹೆಕ್ಟರ್ ಆಗಬೇಕಾಗಿತ್ತು ಸರ್. 4,227 ಹೆಕ್ಟರ್ 11% ಇಲ್ಲಪ್ಪ ಆಗಿರೋದು. ಈ ಥರ ರೈತರಿಗೆ ಈ ಥರ ಇದಾಗಿರ್ತಕ್ಕಂಥದ್ದು ಎಷ್ಟು ಎಕರೆ ಅಂತ ಹೇಳ್ತಾರೆ ಸರ್. ಬಿತ್ತನೆ ಆಗಿದೆಯಪ್ಪ ಅಲ್ಲ, ಇದು ಬಿತ್ತನೆ ಆಗಿ ಒಂದು ನಿಮಿಷ ನೋಡಿ, ಇವ್ರದ್ದು 13 ಎಕರೆ ಚೆಲ್ಲಿ ಅಂತ ಹೇಳ್ತಾರೆ. ಅಪ್ಪ ಇನ್ನೊಬ್ರು ಬೆದರ ರೈತರು ಕೆಳಗಡೆ 18 ಎಕರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಸರ್ ನಮ್ಮಲ್ಲಿ ರೈನ್ಫೆಡ್ ಏರಿಯಾ 3,042 ಹೆಕ್ಟರ್ ಆಗಿದೆ. ಅಷ್ಟನ್ನು ಕೂಡ ಇದೇ ಥರನೇ ಇರುವಂಥದ್ದು. ಯಾಕೆಂದ್ರೆ 50 ದಿನ ಮಳೆನೇ ಬಂದಿಲ್ಲಲ್ಲ ಸರ್. ಮಳೆ ಬಂದಿಲ್ಲ. ಒಂದು ತಾಲೂಕು ಎಷ್ಟು? ನಿಮ್ಮದು ತಾಲೂಕಲ್ಲಿ ಎಷ್ಟು ಎಕರೆ? ಸರ್ ನಮ್ಮಲ್ಲಿ ಇರಿಗೇಷನ್ ಸರ್ ನಮ್ಗೆ ಇರೋದು ಸರ್ 1,180 ಇದೆ. ಅಂದರೆ ಬೋರ್ವೆಲ್ ಇರಿಗೇಷನ್. ಟೋಟಲ್ ಲ್ಯಾಂಡ್ ಸರ್ ನಮ್ಮದು 1,11,000 ಹೆಕ್ಟರ್. ಜಿಲ್ಲೆದು 3 ಲಕ್ಷ ಅಂತಾರೆ ಅವರು. ಅಲ್ಲ ಸರ್, ಟೋಟಲ್ ಭೌಗೋಳಿಕ ವಿಸ್ತೀರ್ಣ ಸರ್. ಅದರಲ್ಲಿ ಹಾರ್ಟಿಕಲ್ಚರ್ ಸುಮಾರು 1,76,000 ಹೆಕ್ಟೇರ್ ಹಾರ್ಟಿಕಲ್ಚರ್ ಬರುತ್ತೆ ಸರ್. 3,17,000 ಹೆಕ್ಟೇರು ಅಗ್ರಿಕಲ್ಚರ್ ಬರುತ್ತೆ. ಕೃಷಿ ಸಾಗುವಳಿ ಬಂದು 1,01,118 ಬರುತ್ತೆ ಸರ್. ಅದ್ರಲ್ಲಿ ತೋಟಗಾರಿಕೆ ನಮ್ಮದು ಎಲ್ಲ ಸೇರಿ ಸರ್ ನಮ್ದು 40,000 ಹೆಕ್ಟರ್ ಮಾತ್ರ. ನಮ್ಮಲ್ಲಿ ಶೇಂಗಾ, ಸೂರ್ಯಕಾಂತಿ, ತೊಗರಿ,
ಮುಸ್ಕಿನ ಜೋಳ ಯಾವುದು ಬಂದಿಲ್ಲ ಈಗ ಇಲ್ಲ ಎಲ್ಲ ಇದೇ ಥರ ಇದೆ ಸರ್. ಒಣ ಬೇಸಾಯದಲ್ಲಿ ಬಿತ್ತನೆ ಮಾಡಿದ್ರೆ ಶೇಂಗಾ ಪೂರ್ತಿ ಶೇಂಗಾ ಅದು ಕೆಂಪು ಅದು ರೆಡ್ ಸಾಯಿಲ್ ಸರ್. ಇದರಷ್ಟು ಅಲ್ಲಿ ಮೇಜರ್ ಸೋಯಿಂಗ್ ಸರ್ ಜುಲೈ ತಿಂಗಳಿಗೆ ಆಗಬೇಕಿತ್ತು. ಜುಲೈ ತಿಂಗಳಿಗೆ ಮಳೆನೇ ಆಗಿಲ್ಲ, ಹಾಗಾಗಿ ಶೇಂಗಾ ಬಿತ್ತನೆ ಆಗಿಲ್ಲ ಸರ್. ಇವ್ರು ಮಾತ್ರ ಕಪ್ಪು ಭೂಮಿನಲ್ಲಿ ಅರ್ಲಿ ಸೋಯಿಂಗ್ ಮಾಡ್ತಾರೆ ಸರ್. ಯಾಕಂದ್ರೆ ಸರ್ ಹಿಂಗಾರಿನಲ್ಲಿ ಕಡಲೆ ಸೋಯಿಂಗ್ ಮಾಡ್ಬೇಕು ಸರ್. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಜೂನಲ್ಲಿ ಸೂರ್ಯಕಾಂತಿ ಬಿತ್ಕೊಂಡು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೀವು ಹಿಂಗಾರಿ ಕಡಲೆ ಹೋಗ್ತಾರೆ ಸರ್. ಹಂಗಾಗಿ ಸ್ವಲ್ಪ ಜೂನಲ್ಲಿ ಬಂದಂಥ ಮಳೆ ಮಾತ್ರ ಬಿತ್ಕೊಂಡಿದೆ ಸರ್ ಸೂರ್ಯಕಾಂತಿ ನಮ್ಮ ತಾಲೂಕು.